ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವಾದಿರಾಜರ ಸ್ತೋತ್ರ ಸುಳಾದಿ. ಮಾಧವನಂಗ್ರಿ ನಿತ್ಯ ಮೋದದಲ್ಲಿ ಭಜಿಪ ಸಾಧು ಸನ್ಮುನಿ ವರ್ಯ ಸಮ್ಮೋದ ತೀರ್ಥರ ಪಾದ ಸಾದರದಿಂದ ಭಜಿಸಿ ಮೇದಿನಿಗೆ ಭಾರವಾದ ಮಾಯಾವಾದಿಗಳ ಗೆದ್ದ ವಾದಿರಾಜರ ಮಹಿಮೆ ವರ್ಣಿಸಲರ್ಹನಲ್ಲ. ಮಾಧವ ವೇದ ವೇದ್ಯ ವಿಜಯ ವಿಠಲ ತಾನು ಆದರದಿಂದವರ ಭುಜದಿ ಹಯವಕ್ತ್ರನಾಗಿ ಪಾದವನ್ನು ಇಟ್ಟು ಸ್ವಾದವಾದ ಕಡಲಿ ಹೂರಣವನುಂಡವ ಶ್ರೀಧರನ ಮಹಿಮೆ ಸಾಧು ಜನರು ಕೇಳಿ. ಕಡಲಲ್ಲಿ ಪವಡಿಸಿದ ಒಡಿಯಾತ ಪೊಡವಿಯಲ್ಲಿ ಮೃಡನೂತ ಗೋವಿಂದ ಜಡಧರಿ ವಾಣದಲ್ಲಿ ಕಡಲಿ ಸಕ್ಕರೆ ಬೆರೆಸಿ ಲಡ್ಡುಗೆಯ ಮಾಡಿದ ಸಡಗರದಿಂದ ಭಕ್ಷ ಪಾಯಸ ಘೃತ ನೀಡೆ ಒಡಿಯನು ಬ್ರಹ್ಮಾದಿ ಪರಿವಾರ ಸಹಿತುಂಡು ಕಡುಗೋಲು ನೇಣು ಪಿಡಿದು ಉಡುಪಿಲಿನಿಂದ ಉಡುರಾಜ ಮುಖನಮ್ಮ ವಿಜಯ ವಿಠಲನು ಬೆಡಗು ಕಾರ್ಯವನ್ನು ನಡೆಸಿದ ಬಗೆ ಕೇಳಿ. ತಾಮಸ ಗುಣವುಳ್ಳ ಪಾಮರ ಜನರಿಗೆ ಈ ಮಹಿಮೆ ದೊರಕುವುದೇ ಸ್ವಾಮಿ ಸಿಲಕುವನೆ. ಕಾಮಿಸಿ ಕೋಟಿ ವರುಷ ನಾಮ ನುಡಿಯೇ ಪರಂಧಾಮ ದೋರಿಯದು ಭೂಮಿಯೊಳಗಿದ್ದ ಭ್ರಾಮಕ ಜನರಿಗೆ ವಾಮದೇವನೇ ಹಿರಿಯನೆಂದು ಬುದ್ಧಿ ಕೊಡುವ ಕಾಮಾರಿ ವಂದ್ಯ ನಮ್ಮ ವಿಜಯ ವಿಠಲನು. ಸಾಮಾನ್ಯ ಜನರಿಗೆ ದೊರಕುವನೇ ಕೇಳಿ. ಅಜಸತ್ಯ ಲೋಕಾಧಿಪತ್ಯವನ್ನು ಮಾಡಿ ದಿಗ್ವಿಜಯ ಮಾಡಲು ಪುರಕ್ಕೆ ನಿಜ ಸುಜ್ಞಾನ ಪೂರ್ಣ ಪ್ರಜ್ಞರೆಂಬೋ ಮುನಿಯು ಅಜಪದಕ್ಕೆ ಬಂದು ಅಖಿಳರಳ ನಾಳಿದ ನಿಜವಾಯು ಹನುಮ ಭೀಮ ಮಧ್ವ ನೆನೆಸಿದ ವಿಜಯ ಸಾರಥಿ ಪಾದ ರಜದ ಮಹಾತ್ಮೆಯಿಂದ ಗಜವ ಇರಿ ಬಂಜನ ವಿಜಯ ವಿಠಲನ್ನ ಭಜನೀಯ ಗೈಯೂತ ಬಹುಕಾಲದಿ ರುಜುಗಾಣ ಪಂಕ್ತಿಯೊಳಗೆ ಕುಳಿತ ನಿಜ ನಿರ್ಮಲ ಸುಜ್ಞಾನ ಧ್ಯಾನದಿಂದ ಜ್ಞಾನ ಪಕ್ವಾದ ಮನವುಳ್ಳ ಸುಜನ ಶಿರೋಮಣಿ ವಾದಿರಾಜನು ನಿಜವಾಗಿ ಬೊಮ್ಮಾಂಡ ಪುರಾಣ ಸಾಧಕದಿಂದ ಅಜಪದ ಸಲ್ವದು ಲೇಸ ಸಂಶಯ ಬೇಡಿ ನಿಜವೆಂದು ನಿತ್ಯದಿ ಕೊಂಡಾಡಿ. ಮನ ಶುದ್ಧರಾಗಿ ಮಾಧವನಂಗ್ರಿಯನು ದಿನದಲ್ಲಿ ನಂಬಿಕೊಂಡಿಪ್ಪರೇ ಅನವರತಾನಂದ ಗುರು ಮಧ್ವರಾಯರ ದಿವ್ಯವನಜ ಪಾದಂಗಳು ಸ್ಮರಿಸಲು ಹನುಮೇಶ ನಮ್ಮ ಸಿರಿ ವಿಜಯ ವಿಠಲ ತಾನು ಮುನಿವಾದಿರಾಜರ ಸಾಮಾನ್ಯರಂತೆಂದು ಎಣಿಸಿದವರನ್ನು ಘನವಾಗಿ ಶಿಕ್ಷಿಪ ಇನತನುದ್ಭವ ಕೋಪದಿಂದಿ ಕಾರಣ ಮಹಿಮೆಯನ್ನು ಕೊಂಡಾಡಿ ಅನುದಿನ ಸುಜನರು. ಮೋದ ತೀರ್ಥ ಮತ ಸೇನಾಧಿಪತಿಯಾದ ವಾದಿರಾಜ ಮುನಿಯೋ ವಿಜಯ ವಿಠಲ ದಾಸ. ಮೋದ ತೀರ್ಥ ಮತ ಸೇನಾಧಿಪತಿಯಾದ ವಾದಿರಾಜ ಮುನಿಯೋ ವಿಜಯ ವಿಠಲ ದಾಸ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವಾದಿರಾಜರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಮಾಧವನಂಗ್ರಿ ಕಮಲವನ್ನು ಮೋದದಿಂದಲೇ ನಿತ್ಯವೂ ಭಜಿಸುವ ಅಂತ ಹೇಳ್ತಾರೆ. ಅಂದರೆ ಮಾಧವನ ಕಮಲದಂಥ ಪಾದಗಳನ್ನು ನಿತ್ಯ ಅಂದರೆ ಎಡಬಿಡದೆ ಒಂದು ದಿನ ಅಂದರೆ ನಾವು ಇವತ್ತು ಪೂಜೆ ಮಾಡ್ತೀವಿ, ಇನ್ನೊಂದು ದಿವಸ ಬಿಟ್ಬಿಡ್ತೀವಿ. ನಿತ್ಯ ಮಾಡುವರು ಯಾರು ಅಂತಂದಾಗೆ ಅದು ದೊಡ್ಡ ಯೋಗ್ಯತೆ ಇದ್ದವರು ಮಾತ್ರ ನಿತ್ಯ ದೇವರ ನಾಮಸ್ಮರಣೆ ಮಾಡೋದು. ಅದಕ್ಕೆ ಇವರು ವಾದಿರಾಜರು ರುಜುಗಣಸ್ಥರು. ಅದಕ್ಕೆ ಅವರು ನಿತ್ಯ ಎಡಬಿಡದೆ ಸ್ವಾಮಿಯನ್ನು ಮೋದದಿಂದಲೇ ಸಂತೋಷದಿಂದಲೇ ಆರಾಧನೆ ಮಾಡ್ತಾರೆ.
ಸಾಧು ಸನ್ಮುನಿವರ್ಯ ಸಮ್ಮೋದ ತೀರ್ಥರ ಪಾದ ಸಾದರದಿಂದ ಭಜಿಸಿ ಮೇಧಿನಿಗೆ ಭಾರವಾದ ಮಾಯವಾದಿಗಳ ಗೆದ್ದ ಅಂತಾರೆ. ಸಾಧು ಸನ್ಮುನಿವರ್ಯ ಸಮ್ಮೋದ ತೀರ್ಥರ, ಈ ಆನಂದ ತೀರ್ಥರ ಅಂದರೆ ಈ ನಮ್ಮ ಮಧ್ವರಾಯರ ಪಾದಗಳನ್ನು ಸಾದರದಿಂದ, ಮಧ್ವರಾಯರ ಪಾದ ಅಂತಂದಾಗೆ, ಮತ್ತು ಇಲ್ಲಿ ಅವರು ರುಜುಗಣಸ್ಥರಲ್ಲ, ನೆಕ್ಸ್ಟು ಅದೇ ಪದವಿಗೆ ಹೋಗ್ತಾರಲ್ಲ, ವಾಯು ಪದವಿಗೆ ಅಂತ ನಾವು ಅನ್ಕೋತೀವಿ. ಆದರೆ ಇಲ್ಲಿ ಮಧ್ವರಾಯರ ಒಳಗಿನ ದೇವರ ಪಾದಗಳು ಅಂತ ಕೂಡ ನಾವು ತಗೋಬಹುದು. ಮಧ್ವರಾಯರ ಪಾದ ಸಾದರದಿಂದ ಭಜಿಸಿ ಮೇಧಿನಿಗೆ, ಈ ಭೂಮಿಗೆ ಭಾರವಾಗಿದ್ದ ಮಾಯವಾದಿಗಳನ್ನೆಲ್ಲ ಗೆದ್ದಿದ್ದಾರಂತೆ. ಎಲ್ಲ ಪರಮತಗಳು ಯಾರ್ಯಾರು ಖಂಡನೆ ಮಾಡ್ತಾ ಎಲ್ಲ ಮಾಯವಾದಿಗಳನ್ನು ಗೆದ್ದಿದ್ದಾರೆ. ವಾದಿರಾಜರ ಮಹಿಮೆ ವರ್ಣಿಸಲರ್ಹನಲ್ಲ, ವಾದಿರಾಜರ ಮಹಿಮೆ ಹೇಳಲಿಕ್ಕೆ ಅರ್ಹನೇ ಅಲ್ಲ ಅಂತ ಹೇಳ್ತಾರೆ ವಿಜಯದಾಸರು. ಬಹಳ ಕಷ್ಟ, ಅರ್ಥ ತಿಳ್ಕೊಳ್ಳೋಕ್ಕೆ ಆಗಲ್ಲ ನಮಗೆ ವಾದಿರಾಜರ ಬಗ್ಗೆ. ಅಷ್ಟು ಕಷ್ಟಪಡಬೇಕು ನಾವು ವಾದಿರಾಜರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಅಂತ ಹೇಳ್ತಾರೆ. ವಾದಿರಾಜರ ಮಹಿಮೆ ತಿಳಿಸ್ಲಿಕ್ಕೆ ನಾನು ಅರ್ಹನಲ್ಲ ಅಂತ ವಿಜಯದಾಸರೇ ಹೇಳಿದ ಮೇಲೆ ನಮಗೆ ಏನು ಗೊತ್ತಾಗ್ತದೆ ವಾದಿರಾಜರ ಬಗ್ಗೆ? ಮಾಧವ ವೇದ ವೇದ್ಯ ವಿಜಯ ವಿಠಲ ತಾನು ಆದರದಿಂದ ಅವರ ಭುಜದಿ ಹಯಗ್ರೀವನಾಗಿ ಆ ಮಾಧವ ವೇದ್ಯನು, ವೇದಗಳಿಂದ ಸ್ತುತಿಸಲ್ಪಟ್ಟ ಆ ಸ್ವಾಮಿ ಹಯಗ್ರೀವನಾಗಿ ಬಂದು ಹಯವಕ್ತ್ರನಾಗಿ ತನ್ನ 2 ಪಾದಗಳನ್ನು ಭುಜದ ಮೇಲೆ ಇಟ್ಟು, ಎಷ್ಟು ಪುಣ್ಯ ನೋಡ್ರಿ, ಕೂಗಿದರೆ ಕರೆದರೆ ಕೂಡ ಸ್ವಾಮಿ ಬರೋದಿಲ್ಲ ಅಂಥದ್ದು ನಿತ್ಯ ಬಂದು ಅದೇ ರೂಪದಿಂದ ಬಂದು ತನ್ನ ಕಾಲುಗಳು ಭುಜದ ಮೇಲೆ ಇಟ್ಟು ಆ ಹಯಗ್ರೀವವನ್ನು, ಆ ಕಡಲಿ ಹೂರಣವನ್ನು, ಆ ಕಡಲಿ ಹೂರಣನ ಹೆಸರು ಕೂಡ ಹಯಗ್ರೀವ ಅಂತಲೇ ಇಟ್ಟುಬಿಟ್ಟಿದ್ದಾರೆ ವಾದಿರಾಜರು. ಅಂಥ ಹಯಗ್ರೀವವನ್ನು ಸ್ವಾಮಿಯ ಹೆಸರಿಗಿಟ್ಟ ಪಾಕ ಅದು. ಅದನ್ನು ಉಂಡು ಶ್ರೀಧರನ ಮಹಿಮೆ ಸಾಧು ಜನರ ಕೇಳಿ. ಎಂಥ ಮಹಿಮೆ ಇದ್ದರೆ ಆಗ್ತದೆ ಹೇಳ್ರಿ? ಬಂದು ಭುಜದ ಮೇಲೆ ಕಾಲಿಟ್ಟು ನಿತ್ಯ ಬಂದು ಆ ಹಯಗ್ರೀವವನ್ನು ತಾನು ತಿಂದು ಹೋಗ್ತಾ ಇದ್ದಾನೆ ಸ್ವಾಮಿ ಅಂತಂದರೆ ಎಷ್ಟು ದೊಡ್ಡ ಯೋಗ್ಯತೆ. ಅದಕ್ಕೆ ಅವರು ಅಂಥ ರುಜುಗಣಸ್ಥರು ಲಾತವ್ಯರೇ ಇಲ್ಲಿ ವಾದಿರಾಜರಾಗಿ ಬಂದಿದ್ದಾರೆ ಅಂತ ಕ್ಷಣಕ್ಕೆ ವಿಜಯದಾಸರು ನಮಗೆ ಹೇಳ್ತಾ ಇದ್ದಾರೆ. ಆಮೇಲೆ ಮಟ್ಟ ತಾಳದ್ರೊಳಗೆ ಕಡಲಲ್ಲಿ ಪವಡಿಸಿದ ಒಡೆಯತ ಪೊಡವಿಯಲಿ ಮೃಡನುತ ಗೋವಿಂದ ಜಡ ಧಾರಿವಾಣದಲ್ಲಿ ಕಡಲಿ ಸಕ್ಕರೆ ಬೆರೆಸಿ ಲಡ್ಡುಗೆಯ ಮಾಡಿದ. ಸಮುದ್ರದೊಳಗೆ ಮಲ್ಕೊಂಡಿದ್ದಾತ ಒಡೆಯ ತಾನು ಬಂದು ಗೋವಿಂದ ಇಲ್ಲಿ ಬಂದ. ಎಲ್ಲಿ ಬಂದ? ಉಡುಪಿಯಲ್ಲಿ ಬಂದ. ಅಲ್ಲಿ ಬಂದರೆ ಗೋವಿಂದ ಮೃಡನುತ ಗೋವಿಂದ ಜಡದ ಹರಿವಾಣದಲ್ಲಿ ಅಲ್ಲಿ ಬಂದಾಗೆ ಕಡ್ಲಿ ಸಕ್ಕರೆ ಬೆರೆಸಿ ಲಡ್ಡಿಗೆ ಮಾಡಿದ್ರಂತೆ. ಆಮೇಲೆ ಸಕಲ ಭಕ್ಷ್ಯಗಳು, ಪಾಯಸ, ತುಪ್ಪ ಇವೆಲ್ಲ ನೀಡಿ ಒಡೆಯನು ಬ್ರಹ್ಮಾದಿ ತಾನೆಲ್ಲ ಪ್ರಸಾದಗಳು ಮಾಡಿ ಇದರೊಳಗೆ ಉಡುಪಿಯಲ್ಲಿ ಪ್ರಸಾದಗಳ ಬಗ್ಗೆನೇ ಸ್ವಾಮಿ ವಿಜಯದಾಸರು ಒಂದು ಸುಳಾದಿನೇ ಬರೆದಿದ್ದಾರೆ. ಯಾವ್ಯಾವ ನೈವೇದ್ಯಗಳು ಮಾಡ್ತಾರೆ, 3 ಹೊತ್ತು ನೈವೇದ್ಯ ಮಾಡ್ತಾ ಇರ್ತಾರೆ, ಸ್ವಾಮಿಗೆ ನೈವೇದ್ಯ ಮಾಡ್ತಾ ಇರ್ತಾರೆ. ಆ ನೈವೇದ್ಯವನ್ನು ಅಲ್ಲಿ ಉಡುಪಿಲಿ ನೇಣು ಪಿಡಿದು ಕಡಗೋಲು ನೇಣು ಹಿಡ್ಕೊಂಡಿದ್ದಾನೆ ನಮ್ಮಪ್ಪ. ಅಲ್ಲಿ ತಾನು ಒಂದೇ ಅಲ್ಲ ಉಂಬೋದು, ಒಡೆಯನು ಬ್ರಹ್ಮಾದಿ ಪರಿವಾರ ಸಹಿತ ಉಂಡಾನಂತ. ಈ ವಾದಿರಾಜರು ಹೋಗಿ ಅಲ್ಲಿ ಇದೆಲ್ಲ ಮಾಡಿಟ್ಟಿದ್ದಾರೆ. ಅದು ಮೊದಲೆಲ್ಲ 2 ತಿಂಗಳಿಗೆ ಒಂದು ಸರಿ ಅಲ್ಲಿ ಇದು ಮಾಡ್ತಾ ಇದ್ರಂತೆ. ಅಂದರೆ ಈ 8 ಎತ್ತಿಗಳು 2 ತಿಂಗಳಿಗೆ ಒಂದು ಸರಿ ಮಾಡ್ತಾ ಇದ್ರಂತೆ. ಅವು 2 ವರ್ಷ ಅಂಥೇಳಿ ಮಾಡಿದವರೇ ವಾದಿರಾಜರು. ಅಲ್ಲಿನ ಎಲ್ಲ ಸಡಗರದು ವಾದಿರಾಜರಲಿಂದನೇ ಆಗಿರೋದು. ಅದಕ್ಕೆ ಉಡುಪಿಯಲ್ಲಿ ಇವೆಲ್ಲ ನೈವೇದ್ಯಗಳಾಗಬೇಕು, ಈ ಟೈಮ್ನಾಗ ಆಗಬೇಕು, ಇವೆಲ್ಲ ಹೇಳಿದವರು ವಾದಿರಾಜರು. ಅಂಥವರು ಈ ಉಡುಪಿಯಲ್ಲಿ ಎಲ್ಲ ಬ್ರಹ್ಮಾದಿ ಪರಿವಾರದಲ್ಲಿಂದ ಬಂದು ಉಣ್ತಾ ಇದ್ರಂತೆ. ಈ ಸಡಗರದಿಂದ ಭಕ್ಷ್ಯ, ಪಾಯಸ, ಪರಮಾನ್ನ ಇವೆಲ್ಲ ಮಾಡಿದರೆ, ಘೃತ, ತುಪ್ಪ ಎಲ್ಲ ಹಾಕಿದರೆ ಬಂದು ಊಟ ಮಾಡ್ತಾ ಇದ್ರು. ಉಡುರಾಜಮುಖ ಅಂದರೆ ಚಂದ್ರನಂಥ ಕಾಂತಿ ಉಳ್ಳವನು. ಚಂದ್ರನಂಥ ಕಾಂತಿ ಉಳ್ಳವನಲ್ಲ, ಇವನಂಥ ಕಾಂತಿ ಚಂದ್ರನಿಗೆ ಬರಬೇಕಷ್ಟೇ. ಚಂದ್ರನಂಥ ಕಾಂತಿ ಅಂತ ಸುಮ್ಮನೆ ನಮಗೆ ಹೇಳಕ್ಕೆ ಅದು ಮಾಡ್ತಾ ಇರೋದು. ವಿಜಯ ವಿಠಲ ಬೆಳಗು ಕಾರ್ಯವನ್ನು ನಡೆಸಿದ ಬಗೆ ಕೇಳಿ. ಎಂಥ ಕಾರ್ಯಗಳು ಒಂದೊಂದಲ್ಲ, ಅಲ್ಲಿಂದೆಲ್ಲ ಹೇಳಕ್ಕೂ ಆಗಲ್ಲ.
ಎಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಅವೆಲ್ಲ ಅಂಥೇಳಿ ನಾವು ನೋಡ್ತಾ ಇರಬೇಕು. ಅಲ್ಲಿ ಉಡುಪಿಯಲ್ಲಿ ನಡೆಯೋ ಸಡಗರದೆಲ್ಲ ವಾದಿರಾಜರು ಮಾಡಿದ್ದೆ ಅಂಥೇಳಿ. ತಾಮಸ ಗುಣವುಳ್ಳ ಪಾಮರ ಜನರಿಗೆ ಈ ಮಹಿಮೆ ದೊರಕುವುದೇ ಸ್ವಾಮಿ ಸಿಲುಕುವನೆ. ತಾಮಸ ಗುಣ ಇದ್ದರೆ ಈ ಮಹಿಮೆ ಸಿಗೋದೇ ಇಲ್ಲ. ವಾದಿರಾಜರು ರುಜುಗಣಸ್ಥರಲ್ಲ ಅಂಬೋದು ಇವೆಲ್ಲ ಬರ್ತಾ ಇರ್ತವೆ. ಅಂದರೆ ಅವರು ದೊಡ್ಡವರು ಅಂತ ಕೂಡ ಹೇಳಕ್ಕೆ ಹೋಗೋದಿಲ್ಲ. ತಾಮಸ ಗುಣ ಇದ್ದವರಿಗೆ ಈ ಮಹಿಮೆ ಸಿಗೋದಿಲ್ಲ. ಕಾಮಿಸಿ ಕೋಟಿ ವರ್ಷ ಜಪ ಮಾಡಿದರೆ ಕೂಡ ದೇವರು ಅಂಥವರಿಗೆ ಸಿಗೋದಿಲ್ಲ. ನಾಮ ನುಡಿಯೇ ಪರಂಧಾಮ ದೊರೆಯದು, ಅವರಿಗೆ ಪರಂಧಾಮ ಸಿಗದಲ್ಲ. ರಾಜರ ಬಗ್ಗೆ ತಪ್ಪು ಮಾತಾಡಿದರೆ, ವಾದಿರಾಜರ ಬಗ್ಗೆ ತಪ್ಪು ಮಾತಾಡಿದರೆ ಭ್ರಾಮಕ ಜನರಿಗೆ ವಾಮದೇವನೇ ಹಿರಿಯನೆಂದು ಬುದ್ಧಿಯ ಕೊಡುವ. ಅಂಥ ಜನರಿಗೆ ಈ ರುದ್ರದೇವರೇ ದೊಡ್ಡವರು ಎಂಬೋ ಜ್ಞಾನ ಕೊಡ್ತಾನೆ. ಯಾರಿಗೂ ಅರ್ಥ ಕಾಮಾರಿ ವಂದ್ಯ ನಮ್ಮ ವಿಜಯ ವಿಠಲನ್ನು ಸಾಮಾನ್ಯ ಜನರಿಗೆ ದೊರಕದಲ್ಲ ದೇವರು ಅಂತ ಹೇಳ್ತಾ ಇದ್ದಾರೆ. ಅಜ ಸತ್ಯ ಲೋಕಾಧಿಪತ್ಯವನ್ನು ಮಾಡಿ ದಿಗ್ವಿಜಯ ಮಾಡಲು ಪುರಕ್ಕೆ ನಿಜ ಸಂಜ್ಞಾನ ಪೂರ್ಣ ಪ್ರಜ್ಞರೆಂಬೋ ಮುನಿಯು ಅಜ ಪದವಿಗೆ. ಇಲ್ಲಿ ಬ್ರಹ್ಮ ಮೋಕ್ಷಕ್ಕೆ ಹೋದರೆ ಮುಖ್ಯ ಪ್ರಾಣದೇವರು ಬ್ರಹ್ಮನ ಪದವಿಗೆ ಬರ್ತಾರೆ. ಆ ಬ್ರಹ್ಮನ ಇವರು ಅನೇಕ ಕಲ್ಪಗಳು ಅವನ ಭಜನೆಯ ಮಾಡ್ತಾ ಎಷ್ಟು ಈ ಅಜ ಪದವಿಗೆ ಬಂದಾಗ ಈ ಇವರು ಕ್ಷಮೆ ಇರಲಿ, ವಾಯುದೇವರು ಬ್ರಹ್ಮ ಪದವಿಗೆ ಬರ್ತಾರೆ. ಆ ವಾಯುದೇವರೇ ಹನುಮ ಭೀಮ ಮಧ್ವ ಅಂತ ಅನ್ಸ್ಕೋತಾರೆ ಅಂತ ಹೇಳ್ತಾರೆ. ವಿಜಯ ಸಾರಥಿ ಪಾದ ರಜದ ಮಹಾತ್ಮೆಯಿಂದ ಗಜವೈರಿ ಬಂಜನ್ನ ವಿಜಯ ವಿಠಲನ್ನ ಈ ಗಜವೈರಿ ಬಂಜನಾದ ವಿಜಯ ವಿಠಲನ್ನ ವಿಜಯ ಸಾರದ ರಜ ದೇವರ ಪಾದ ಧೂಳಿ ಧರಿಸಿದ್ದಾನೆ. ಅದಕ್ಕೆ 97 ಕಲ್ಪಗಳಿಂದ ಅವನ ಭಜನೆ ಮಾಡುತ್ತಾ ಅಲ್ಲೇ ಲಾತವ್ಯರು ನಿಂತ್ಕೊಂಡಿದ್ದಾರೆ. ನೆಕ್ಸ್ಟು ಇದಕ್ಕೆ ಬರಲಿಕ್ಕೆ, ವಾಯು ಪದವಿಗೆ ಬರಲಿಕ್ಕೆ. ರುಜುಗಣ ಪಂಕ್ತಿಯೊಳಗೆ ಕುಳಿತ ನಿಜ ನಿರ್ಮಲ ಸುಜ್ಞಾನ ಧ್ಯಾನದಿಂದ ಜ್ಞಾನ ಪಕ್ವಾದ ಮನವುಳ್ಳ. ನಿಜ ನಿರ್ಮಲವಾದ ಜ್ಞಾನ ಧ್ಯಾನದಿಂದ ಜ್ಞಾನ ಇದ್ದವರು ಸುಜನ ಶಿರೋಮಣಿ ವಾದಿರಾಜರು. ವಾದಿರಾಜರು ಅವರೇ ರುಜುಗಣಸ್ಥರು ಅಂತೇಳಿ ವಿಜಯದಾಸರಲ್ಲಿ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ನಿಜವಾಗಿ ಬೊಮ್ಮಾಂಡ ಪುರಾಣ ಇದು ಮತ್ತು ಬೊಮ್ಮಾಂಡ ಪುರಾಣದಾಗಿ ಕೂಡ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಾಧಕರಿಂದ ಅಜ ಪದ ಸಲ್ವದು ಲೇಷ ಸಂಶಯ ಬೇಡ. ಇವರು ಮುಂದೆ ವಾಯು ಪದವಿಗೆ ಹೋಗ್ತಾರೆ ಎಂಬುದಕ್ಕೆ ಸಂಶಯನೇ ಇಲ್ಲ. ಇಲ್ಲಿ ವೇದವ್ಯಾಸರು ಬ್ರಹ್ಮಾಂಡ ಪುರಾಣದಾಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಲೇಷ ಒಂದು ಕಿಂಚಿತ್ತು ಸಂಶಯ ಪಡಬೇಡ ಅಂತ ಹೇಳ್ತಾರೆ. ನಿಜ ನಿಜ ನಿಜವೆಂದು ನಿತ್ಯದಿ ಕೊಂಡಾಳು. ಮತ್ತೆ ಹೇಳ್ತಾ ಇದ್ದಾರೆ, ಇದು ನಿಜ ಇದು ನಿಜ ಇದು ನಿಜ ಅಂಥೇಳಿ ನಿತ್ಯ ಅವರನ್ನು ಕೊಂಡಾಡು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮನಶುದ್ಧರಾಗಿ ಮಾಧವನಂಗ್ರಿಯನು ಮನಸ್ಸು ಶುದ್ಧಿಲಿಂದ ದೇವರ ಪಾದಗಳನ್ನು ದಿನದಲ್ಲಿ ನಂಬಿಕೊಂಡಿಪ್ಪರೇ ಅನವರ ತಾನಂದ ಗುರುಮಧ್ವರಾಯರು ದಿವ್ಯ ವನಜ ಪಾದಂಗಳ ಸ್ಮರಿಸಲು. ಆ ಮಧ್ವರಾಯರ ಪಾದಂಗಳನ್ನು ಸ್ಮರಿಸಿ ದೇವರ ನಾಮಸ್ಮರಣೆ ಮಾಡ್ತಾ ದೇವರ ಪಾದಗಳನ್ನು ಸ್ಮರಣೆ ಮಾಡಿದರೆ ಹನುಮೇಶ ನಮ್ಮ ಸಿರಿ ವಿಜಯ ವಿಠಲ ತಾನು ಮುನಿವಾದಿರಾಜರ ಸಾಮಾನ್ಯರಂತೆಂದು. ಯಾರಾದರೂ ಮುನಿವಾದಿರಾಜರನ್ನ ಸಾಮಾನ್ಯರು ಅಂತ ಹೇಳಿದರೆ, ನೀವೆಲ್ಲ ಮಾಡಿ ದೇವರ ನಾಮಸ್ಮರಣೆ ಮಾಡಿ ಮಧ್ವರಾಯರನ್ನ ನಂಬಿ ಎಲ್ಲ ಮಾಡಿದ ಮೇಲೆ ಕೂಡ ಇವರು ವಾದಿರಾಜರು ಸಾಮಾನ್ಯರು ಅಂತಂದರೆ ಸಾಕು, ಶಿಕ್ಷೆ ಎಣಿಸದವರನ್ನು ಘನವಾಗಿ ಶಿಕ್ಷಿಪ. ಅವೆಲ್ಲ ಮಾಡಿದ್ದನ್ನು ನೋಡೋದಿಲ್ಲ, ಅವರನ್ನು ಶಿಕ್ಷೆ ಕೊಡ್ತಾನೆ ಅಂತಾರೆ. ಇನತನೋದ್ಭವ ಅಂದರೆ ಯಮ ಸೂರ್ಯಪುತ್ರನಾದ ಯಮ ಕೋಪದಿಂದ ಅವರಿಗೆ ದೊಡ್ಡ ಶಿಕ್ಷೆ ಕೊಡ್ತಾನೆ. ಕಾರಣ ಮಹಿಮೆಯನ್ನು ಕೊಂಡಾಡಿ ಅನುದಿನ ಸುಜನರು. ಅದಕ್ಕೆ ನೀವು ಆ ವಾದಿರಾಜರನ್ನು ಅನುದಿನ ಕೊಂಡಾಡ್ರಿ, ಅವರು ರುಜುಗಣಸ್ಥರು ಎಂಬುದನ್ನು ನಂಬ್ರಿ ಅಂತ ಹೇಳ್ತಾ ಇದ್ದಾರೆ. ಮೋದತೀರ್ಥ ಮತ ಸೇನಾಧಿಪತಿಯಾದ ನಮ್ಮ ಮಧ್ವರಾಯರ ಮತ ಸೇನಾಧಿಪತಿಯಾಗಿದ್ದ ವಾದಿರಾಜ ಮುನಿಯು ವಿಜಯ ವಿಠಲನ ನಿಜದಾಸ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದನ್ನು ನಾವು ವಾದಿರಾಜರು ರುಜುಗಣಸ್ಥರು ಎಂಬುದನ್ನು ಸಂಪೂರ್ಣವಾಗಿ ನಂಬಿ ಅವರನ್ನು ಸ್ಮರಣೆ ಮಾಡಿ ಅವರ ಸಂಪೂರ್ಣ
ಅನುಗ್ರಹ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂಥೇಳಿ ಅವರ ಪಾದಾರವಿಂದಗಳಿಗೆ ಈ 2 ಮಾತುಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದರೊಳಗೆ ತಪ್ಪುಗಳೇನಾದರೂ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾವ ಇದು ಇಲ್ಲ ಇದರೊಳಗೆ, ನನ್ನದು ಅಂಬೋದು ಏನೂ ಇಲ್ಲ. ಒಳಗೆ ನಿಂತು ವಾದಿರಾಜರ ಅಂತರ್ಗತ ಪರಮಾತ್ಮ ಏನು ನುಡಿಸಿದ್ದಾನೋ ಅದೇ ಹೇಳಿದ್ದು. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.